ತಗೋ ಹಾಲು ಅಂತ ಕೊಡ್ತೀನಿ. ಇವನು ಹಿಂದಿನ ದಿನ ದುರ್ಯೋಧನ ಮನೆಗೆ ಕುಡಿದ್ಬಿಟ್ಟಿದ್ದ. ಇವತ್ತು ಆ ಹಾಲು ಕೊಟ್ರೆ ಎಷ್ಟೇ ಬಿಟ್ಟ, ಇದೆಯಾ ಯಾವ ಸೀಮೆ ಹಾಲು, ನೀನು ಯಾವ ಸೀಮೆ ಅಮ್ಮ, ನಂಗೆ ಮೋಸ ಮಾಡ್ತಾ ಇದೀಯಾ, ನಿನ್ ಮನೆಗಿತ್ಲೋ ದುರ್ಯೋಧನ ಮನೆ ಹಾಲೇ ದಿ ಬೆಸ್ಟ್ ಅಂತ ಅನ್ಕೊಂಡ. ಒಂದೇ ದಿನ ರೀ, ಎರಡನೇ ದಿನ ದುರ್ಯೋಧನನೂ ಕರೀಲಿಲ್ಲ. ಡೈಲಿ ಫ್ರೀ ಹಿಂಗೆ ಯಾರು ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಆಗಿಲ್ಲ. ಇದೆಲ್ಲ ಡಿಲೀಟ್ ಮಾಡ್ಬಿಡಿ. ಸತ್ಯ ಸತ್ಯ ಮಾತಾಡಕ್ಕೆ ಎದುರಂಗಿಲ್ಲ. ಪಾಪ ಎಷ್ಟಂತ ಫ್ರೀ ಕೊಡ್ತಾರೆ, ಫ್ರೀ ಕೊಡಬಾರ್ದ್ರಿ. ಅದೇ ಜಾಳ ಹಿಡಿದ್ಬಿಡುತ್ತೆ, ನಮ್ಗೆ ಫ್ರೀ ಕೊಡಿ ಫ್ರೀ ಕೊಡಿ ಫ್ರೀ. ಎಷ್ಟು ಕೊಡ್ತಾರ, ಕೊಡೋರು ಎಷ್ಟು ಕೊಡ್ತಾರೆ, ಯಾರು ಹಂಗೆ ಫ್ರೀ ಕೊಡೋನು ಅಂತಿದ್ರೆ ಅದು ಭಗವಂತ ಮಾತ್ರ. ಬೇರೆಯವರೆಲ್ಲ ನೋಡಿ, ಒಬ್ಬರಿಗೆ ಉಸಿರಾಡ್ತಾ ಪ್ರಾಬ್ಲಮ್ ಆಯಿತು. ಮಕ್ಕಳೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸಿದ್ರು. ಒಳ್ಳೆ ಡಾಕ್ಟ್ರನ್ನ ಕರೆಸಿದ್ರು, ಒಳ್ಳೆ ಡಾಕ್ಟ್ರ್ ಇದ್ದರು. ಅವ್ರ ಮೂಗೆಲ್ಲ ಹಾಕಿ ಏನೋ ಮಾಡಿ ಒಂದು ವಾರ ಇಟ್ಕೊಂಡು ಒಂದು ಉಸಿರಾಟ ನಾರ್ಮಲ್ ಮಾಡಿ ಇನ್ನು ಆರಾಮಾಗಿ ಹೋಗೋದು ಕಳಿಸೋ ಸುಮ್ಮನೆ ಕಳಿಸ್ತಾರ, ಫ್ರೀ ಕಳಿಸ್ತಾರ. ದೊಡ್ಡದೊಂದು ಬಿಲ್ ಹಾಕಿದ್ವಿ. ಬಿಲ್ ನೋಡ್ದ ಕೆಳಗೆ ಟೋಟಲ್ ನೋಡ್ದ ತಲೆ ಬಿಲ್ ಹೋ ಅಂತ ಅಳ್ಲಿಕ್ಕೆ ಶುರು ಮಾಡಿ, ಬಿಲ್ ನೋಡೇ ಅಳ್ಲಿಕ್ಕೆ ಶುರು ಮಾಡಿ. ಇಂಥ ಯಾರೋ ಡಾಕ್ಟರ್ ಇದ್ರು, ನಮಗೆಲ್ಲ ಪರಿಚಯದವ್ರು ಇದ್ದಾರೆ. ಸ್ವಲ್ಪ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಕಡಿಮೆ ಮಾಡಿಸ್ತೀನಿ ಅಂತಂದ್ರು. ಕಡಿಮೆ ಮಾಡಿಸ್ತೀನಿ ಅಂತ ಅದ್ದಿದ್ದೇ ತಡ ಅಳ್ತಿದ್ದವನು ಇನ್ನೂ ಸೌಂಡ್ ಜಾಸ್ತಿ ಮಾಡಿ. ಅವ್ರು ಕೇಳಿದ್ರಲ್ರಿ, ಕಡಿಮೆ ಮಾಡಿಸ್ತೀನಿ ಅಂದ್ರು ಅಳ್ತಿದ್ದೀರಲ್ಲಪ್ಪ, ಯಾಕೆ ಅಳ್ತಿದ್ದೀರಿ ಅಂತ. ಅದಕ್ಕೆ ಆ ಪೇಷಂಟ್ ಹೇಳಿದಂತೆ, ನೀವು ಬಿಲ್ಲು ಇದು 10 ಟೈಮ್ ಹಾಕಿ ಮುಖದ ಮೇಲೆ ಬಿಸಾಕ್ ಹೋಗ್ತೀನ, ಅದಕ್ಕೆ ಕಳ್ತಿಲ್ಲ, ಬಿಲ್ ಕಳ್ತಿಲ್ಲ. ಒಂದು ವಾರ ನನ್ನ ಉಸಿರು ಏರ್ಪೇರ್ ಆಗಿದ್ದಕ್ಕೆ ಇಷ್ಟು ಬಿಲ್ ಬಂದಿದೆಯಲ್ಲ, 70 ವರ್ಷ ಉಸಿರಾಡಿದ ಬಿಲ್ಲೇ ಬರಲಿಲ್ಲ. ದೇವರು ಫ್ರೀ ಸಪ್ಲೈ ಮಾಡಿದಾರಲ್ಲ, ಅವನೇನಾದ್ರೂ ಬಿಲ್ ಹಾಕಿದ್ರೆ ನನ್ನ ಕತೆ ಏನು? ಹೌದಲ್ಲ, ಫ್ರೀ ಕೊಡೋತಿದ್ರೆ ಯಾರು ಕೊಡ್ಬೇಕ್ರಿ? ಅವನೊಬ್ಬನೇ ಕೊಡ್ಬೇಕು, ಯಾರು ಕೊಡೋಲ್ಲ. ಇವ್ ದುರ್ಯೋಧನ ಎರಡನೇ ದಿನ ಹಾಲು ಯಾಕೆ ಕೊಡ್ತಾನೆ? ಕೊಡ್ಲಿಲ್ಲ. ಆದ್ರೆ ಒಂದು ದಿನದ ಹಾಲನ್ನ ಕುಡಿದಂತಹ ಅಶ್ವತ್ಥಾಮಾಚಾರ್ಯರ ಬಾಯಲ್ಲಿ ಭಾಗವತ ಬುದ್ಧಿ ಬಂತು ಅಂದ್ರೆ, ಯುದ್ಧ ಆಗುವಾಗ ಅವ್ರಿಲ್ಲ, ಎಲ್ಲೋ ಯಾತ್ರೆ ಹೊಟ್ಟೋಗಿದ್ರು, ಯುದ್ಧ ಎಲ್ಲ ಮುಗಿತು. ಲಾಸ್ಟ್ ಡೇ 18ನೇ ದಿನ ಭೀಮಸೇನ ದೇವರು ತೊಡೆ ಮುರಿದು ಅಯೋಗ್ಯನ ಕೆಳಗೆ ಹಾಕಿದ್ರು ದುರ್ಯೋಧನ. ಎಲ್ಲೋ ಹೋದವ್ರು ಆಗ್ ಬರ್ಬೇಕೆ, ಎಲ್ಲ ಮುಗಿದಿತ್ರಿ. ದಿ ಎಂಡ್ ಆಗ ಬಂದಿಲ್ಲ. ಬಂದು ಅವ್ನು ನೋಡಂದ್ರು, ನಿಮ್ಮ ಮನೆದು ಹಾಲಿನ ಋಣ ನನ್ನ ಮೇಲಿದೆ, ನೀನು ಸಾಯ್ತಾ ಇದೀಯ, ನಿನಗೇನಾದ್ರೂ ಹೆಲ್ಪ್ ಮಾಡ್ಬೇಕು, ನಿಂಗೇನ್ ಮಾಡ್ಬೇಕು ಹೇಳು, ನಿನಗೇನು ಆಸೆ? ಈ ನೇಣಾಕೋರ್ನ ಕೇಳ್ತಾನೆ, ನಿಂಗೇನು ಆಸೆ? ಅವನೇ ಸಾಯ್ತಾ ಇದ್ದಾನೆ, ನಿಂಗೇನು ಆಸೆ ಅಂತ ಕೇಳಿದ್ರು. ಅವ್ನು ದುರ್ಯೋಧನ ಹೀಗಂತ, ಈಗ ರಾಜಕಾರಣಿ ಅಂತಾರ, ಒಳಗೋದಾಗ್ಲೂ ಹೀಗೆ ಅಂತಿರ್ತಾರೆ, ಇದನ್ನು ಮೊಟ್ಟ ಮೊದಲಿಗೆ ತೋರಿಸ್ಕೊಟ್ಟವ್ನು ಅವನೇ. ಸರಿ, ಅಶ್ವತ್ಥಾಮಾಚಾರ್ಯ ಬಂದ್ರು, ಏನು ಹಿಂಗಂದೆಲ್ಲ ಏನು ಕತೆ, ನಂಗೆ 2 ಕೆಲಸ ಮಾಡು ಸಾಕು ಅಂತ. ಆಯ್ತಪ್ಪ ಹೇಳು, ಸಾಯ್ತಾ ಇದೆಯಾ, 2 ಕೆಲಸ ಅಂತೀಯ, ಏನು ಬೇಕಾದ್ರೆ ಹೇಳು ಮಾಡ್ತೀನಿ. ಕೆಲಸ ಹೇಳಿದ್ರೆ, ಇಡೀ ಜಗತ್ತಿನ ಒಳಗೆ ಪಾಂಡವರ ಸಂತತಿ ಇರಬಾರ್ದು, ನಿಷ್ಪಾಂಡವ ಪೃಥ್ವಿ ಆಗಬೇಕು. ಇದು ಸಾಯವಾಗ್ಲೂ ದುರ್ಬುದ್ಧಿ. ಯಾರು ಪಾಂಡವರು ಇರಬಾರ್ದು, ಎಲ್ಲ ಪಾಂಡವರ ಸಂತಾನವನ್ನು ನೀನು ಹಾಳು ಮಾಡಬೇಕು. ಆಯ್ತು, ಓಕೆ. ಹಾಲಿನ ಮಹಿಮ. ಪಾಂಡವರಂದ್ರೆ ಯಾರು? ಯಾರು ಪಾಂಡವರಂದ್ರೆ ಯಾರು? ಮಮ ಪ್ರಾಣ ಹಿ ಪಾಂಡವ. ಭಗವಂತ ತನ್ನ ಪ್ರಾಣಕ್ಕೆ ಸಮಾನರು ಅಂತ ಯಾರನ್ನ ಕರೆದಿದ್ದಾನಂತ ವೈಷ್ಣವರನ್ನ ಕೊಲ್ತೀನಿ ಎನ್ನುವ ಬುದ್ಧಿ ಒಂದಿನ ಹಾಲಿನ ಲೋಟಕ್ಕೆ ಬಂದಿದೆ. ಒಂದಾಯ್ತಾ, ಎರಡನೇದೊಂದಿತ್ತಲ್ಲ. ಎರಡನೇದೇನು ಕೇಳಿದ್ರು, ಇನ್ನೂ ಕೆಟ್ಟದ್ದು ಕೇಳ್ದಾರಿ. ಅದು ಏನಂದ ನೋಡಿ, ನಾವು 100 ಜನ ಸತ್ತಾಯ್ತು ಯುದ್ಧದಲ್ಲಿ ಅಂತಂದ್ರೆ ಯಾರಿಲ್ಲ. ಮತ್ತೆ ಪಾಂಡವರನ್ನು ಕೊಂದ್ಬಿಡ್ತೀಯ, ನೀನೇನು ಎಲ್ಲರನ್ನೂ ಮುಗಿಸ್ತೀಯ. ಪಾಂಡವರು ಇಲ್ಲ, ಕೌರವರು ಇಲ್ಲ. ಈ ದೊಡ್ಡ ಸೈಟು, ಈ ರಾಜ್ಯ ಯಾರಿಗೋಗೋದು? ಅನಾಥಾಶ್ರಮ. ಅವೆಲ್ಲ ಅನಾಥಾಶ್ರಮಕ್ಕೆಲ್ಲ ಬರಿಬೇಡ, ನನ್ನ ಮಕ್ಕಳಿಗೆ ಸಿಗ್ಬೇಕು. ನನಗೆ ಮಕ್ಕಳೇ ಯಾರಿಲ್ಲ. ಇಲ್ಲದೇ ಇದ್ರೆ ಏನಾಯ್ತು? ನನ್ನ ಹೆಂಡತಿ ಮನೆಯೊಳಗಿದ್ದಾಳೆ, ನೀನು ಹೋಗಿ ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನ ಪಡೆದು ಆ ಮಕ್ಕಳಿಗೆ ಈ ದೇಶ ಕೊಡು. ಇವಾಗೂ ಇಂಥ ದುರ್ಬುದ್ಧಿ ಬಂದ್ರೆ, ಇವನು ದುರ್ಬುದ್ಧಿಯೇ. ದುರ್ಯೋಧನ ಅಂದ್ರೆ ಕಲಿ, ಅವನಿಗಿರೋದೇ ಸ್ವಭಾವ. ಆದ್ರೆ ಅಶ್ವತ್ಥಾಮಾಚಾರ್ಯ ಓಕೆ ಅಂತಂದ್ರು. ಎಲ್ಲ ಯಾವ್ದು ಮಹಿಮಾ? ನಮ್ಗೆ ಏನ್ ಕಥೆ ಗೊತ್ತಾ ಇದ್ರೊಳಗೆ?
ಅಶ್ವತ್ಥಾಮಾಚಾರ್ಯರಂತ ದೊಡ್ಡ ದೇವತಾ ಅಯೋಗ್ಯರ ಮನೆಯಲ್ಲಿ ಅಪ್ಪಿ ತಪ್ಪಿ ದೇವರ ಇಚ್ಛೆಗೆ ಅನುಗುಣವಾಗಿ ಒಂದಿನ ಹಾಲು ಕುಡ್ದದ್ದಕ್ಕೆ ಹೀಗಾಗೋದಾದ್ರೆ ಡೈಲಿ ಸರ್ಕಲ್ ಅಲ್ಲಿ ಪಾನಿಪುರಿ ತಿಂತ ನಮ್ಮ ಮನಸ್ಸು ನಾರಾಯಣ ಬಳಗದಲ್ಲಿ ಕೂತು ಪಾರಾಯಣ ಮಾಡುವ ಬುದ್ಧಿ ಆ ಕಡೆಯಿಂದ ಬರುತ್ತೆ. ಅಯಂ ಸತ್ವ ಸಂಶುದ್ಧಿ. ಸಾತ್ವಿಕವಾಗಿ ಶುದ್ಧಿ ಆಗ್ಬೇಕಂದ್ರೆ, ಹೃದಯ ಶುದ್ಧಿ ಆಗ್ಬೇಕಂದ್ರೆ ಆಹಾರ ಬಹಳ ಮುಖ್ಯವಾದದ್ದು. ಅದನ್ನು ಕೂಡಿಸ್ಕೊಳ್ಳಿ. ಮನೋನಿಯಾಮಕರ ಮನಸ್ಸನ್ನೇ ಮಥನ ಮಾಡುವ ಶಕ್ತಿ ದುರ್ಯೋಧನ ಕಲಿಯ ಮನೆಯ ಒಂದು ಲೋಟ ಹಾಲ್ಗಿದೆ ಅಂದ್ರೆ ನಾವೇನು ಅಟ್ಟು ದೊಡ್ಡವ್ರ? ಸಿಕ್ಕ ಮನೇಲಿ ಬೈಟು ಕಾಫಿ ಕುಡ್ಕೊಂಡು ತಿರುಗಿಬಿಟ್ರೆ ಈ ಲಗ್ನ ಪತ್ರಿಕೆ ಕೊಡುವ ಹೋದವ್ರ ಮನೇಲಿ ಒಂದು ಚಾ ಕೊಡ್ಲಾ ಒಂದೇ ಅಕ್ಷರ ಚಾ ಕೊಡ್ಲಾ ಅಂತ ಕಾಲ್ ಲೀಟರ್ ಕುಡ್ದು ಮನೆಗೆ ಚಾ ಕಡಂಗ ಒಳ್ಳೆ ಬುದ್ಧಿ ಆ ಕಡೆಯಿಂದ ಬರುತ್ತೆ. ಹಿಂದಿನ ಕಾಲದಲ್ಲಿ ಮಡಿ ಅಂತ ಯಾಕಂತಿದ್ರು ಅಂದ್ರೆ ಅದಕ್ಕೋಸ್ಕರ ಯೋ ಯಸ್ಯ ಅನ್ನಂ ಭುಂಕ್ತೆ ಸ ಅಘಯೇವ ಭುಂಕ್ತೆ. ಯಾರ ಮನೆ ಅನ್ನ ತಿಂತಾನೆ ಅವ್ರ ಮನೆ ಪಾಪ ತಿನ್ಕೊಂಡು ಬರ್ತಾನೆ. ಅಲ್ಲಿಂದ ಅನ್ನ ತಿನ್ನುವಾಗ ತಿನ್ನೋರ್ ಮನೆ ಯೋಚನೆ ಮಾಡ್ಬೇಕು. ಇವರು ನಾರಾಯಣ ಬಳಗದ ಸೇರಿದವರ, ಇವ್ರ ಮನೇಲಿ ವೈಷ್ಣದೇವ ಆಗಿದ್ಯಾ? ಅನ್ನದಾನವ ಮಾಡುವರಾಗಿ, ಅನ್ನದಾನ ಮಾಡೋರ್ ಮನೆಗೆ ಹೋಗಿದೀವ, ಇದು ದಾನ ಅಂತ ಮಾಡ್ತಾ ಇದ್ದಾರ, ದಾನಂ ವಿತರಣಂ ಪ್ರೋಕ್ತಂ, ಭಗವಂತ ಪ್ರೋಕ್ತರಾಗಿ ಅಂತ ಮಾಡ್ತಾ ಇದ್ದಾರ ಅಂತ ನೋಡ್ಕೊಂಡು ಹೋಗ್ಬೇಕು. ಕಾಲದ ಕಡೆಗೆಲ್ಲ ಊಟಕ್ಕೆ ಹೋಗ್ಬಾರ್ದು, ಸಿಕ್ಕಿದ ಕಡೆ ಊಟ ಮಾಡಬಾರ್ದು. ದಾಸರು ಹೇಳ್ತಾರೆ ದೇವರ ಅನುಗ್ರಹ ಅಂತಂದ್ರೆ ಎರಡೇ. ಏನದು? ದಾಸರು ಹೇಳ್ತಾರೆ ಹಾಳು ಹರಟೆಗೆ ಹೋಗ ಬ್ಯಾಡ, ಯೂ ಸ್ಟಾಕ್ಸ್ ಮಾತಾಡ್ಬೇಡ. ಇನ್ನೊಂದು ಕಂಡ ಕೂಳುಗಳ ತಿಂದು ಒಡಲ್ ಹೊರೆಯ ಬ್ಯಾಡ. ಎಲ್ಲಂದ್ರಲ್ಲಿ ಹೋಗಿ ತಿನ್ಕೊಂಡು ಬಂದು ನೀನ್ ಜನ್ಮದಲ್ಲಿ ಉದ್ಧಾರ ಆಗಲ್ಲ, ಶಿವನೇ ಸಾಕ್ಷಿ ಅಂತ. ಇದೊಂದು ಕತೆ. ಅದಕ್ಕೆ ಅವರಿಗೆ ಭಗವಂತನ ಮಾತು ರುಚಿಸ್ಲಿಲ್ಲ. ಭಗವಂತನನ್ನ ಗರ್ಭದಲ್ಲೇ ಇದ್ದಾಗ ನೋಡಿದಂತ ಪರೀಕ್ಷಿತನನ್ನ ಕೊಲ್ಲುವ ಬುದ್ಧಿ ಬಂದ್ಬಿಡ್ತವೆ. ದೇವರನ್ನ ಹೊಟ್ಟೆಯಲ್ಲಿದ್ದಾಗಲೇ ಕಂಡ ಮಹಾನ್ ಭಾವ ಯಾರು? ಪರೀಕ್ಷಿತ. ಅವನನ್ನು ಕೊಲ್ಲಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಬ್ರಹ್ಮ ಶಿರೋಸ್ತ್ರವನ್ನು ಬಿಟ್ಟಿರ್ತಕ್ಕಂಥದ್ದನ್ನ. ಇನ್ನ ಇದೇ ಇವರು ದೂರ್ವಾಸರಾಗಿದ್ದಾರಲ್ಲ, ಆ ದೂರ್ವಾಸರಾದಾಗಲೂ ಅವ್ರ ಬಾಯಲ್ಲಿ ಭಾಗವತ ಬರಲಿಲ್ಲ. ಯಾಕಂದ್ರೆ ದೂರ್ವಾಸರು ಸನ್ಯಾಸಿಗಳು. ಆ ಸನ್ಯಾಸಿಗಳಾದ ದೂರ್ವಾಸರು ಚಾತುರ್ಮಾಸ್ಯಕ್ಕೆ ದುರ್ಯೋಧನನ ಮನೇಲೆ ಕೂತ್ಬಿಟ್ಟಲ್ಲ. ಒಂದು ಲೋಟ ಹಾಲು ಕುಡಿದ್ರೆ ಹೀಗಾದ್ರೆ 4 ತಿಂಗಳು ಅವ್ರ ಮನೇಲೆ ಕೂತಿ ಏನಾಗ್ತದೆ? ಮಾಡ್ದ ಸೀಮೋಲ್ಲಂಘನ ಕಾರ್ಯಕ್ರಮ 4 ತಿಂಗಳು ಮುಗಿತು. ದೂರ್ವಾಸ ಸ್ವಾಮಿಗಳು ಹೊರಡುವಾಗ ಶಿಷ್ಯರಿಗೆ ಆಶೀರ್ವಾದ ಮಾಡಿದ್ರು. ಏನ್ ಸಾಮಾನ್ಯ ಏನ್ ಬೇಕು ಕೇಳು, ವರ ಕೊಡ್ತೀನಿ ಅಂದ್ರು. ಶುಭ, ಏನ್ ಬೇಕು ಕೇಳು ಅಂತ. ದುರ್ಯೋಧನ ಅಂದ ನೀವೇನ್ ಕೊಡೋದು ಬೇಕು, ನೀವು ನನಗೊಂದು ಸಹಾಯ ಮಾಡಿ. ಏನಿಲ್ಲ, ಆ ಪಾಂಡವರು ಕಾಡಲ್ಲಿದ್ದಾರೆ, ಹೋಗಿ ಒಂದಿನ ಅವ್ರನ್ನ ಗೋಳೆ ಹಾಕೊಂಡ್ಬಿಡಿ ಸಾಕು ಅಂತ. ಏನ್ ಮಾಡ್ಬೇಕು? ಆಯ್ತಪ್ಪ ಅಂತ ಈ ದೂರ್ವಾಸರು ಅವ್ರಿಗೆ 80,000 ಜನ ಶಿಷ್ಯರು, 80,000 ಜನ ಶಿಷ್ಯರು ಕರ್ಕೊಂಡು ಈ ಒಂದು ಗುರುಗಳು ಸೀದಾ ಪಾಂಡವರು ಇರೋ ಕಡೆ ಕಾಡು ಹೋಗ್ಬೇಕು. ವನವಾಸದಲ್ಲಿ ಇದ್ದಾಗ ಹೋಗುವಾಗಲೇ 12:30 1 ಗಂಟೆ. ಅಲ್ಲೆಲ್ಲ ಊಟ ಗಿಟ ಎಲ್ಲ ಮುಗಿದು ಪಾತ್ರೆ ಗಿತ್ರ ಬೋರ್ ಹಾಕಿ ದ್ರೌಪದಿ ಕೂತಾಗ ಆ ಜಗಲಿ ಮೇಲೆ ಧರ್ಮರಾಜ ಕೂತಿದ್ದ ಕಾಣಂತೆ. ದೂರ್ವಾಸ ನಾನು ಊಟಕ್ಕೆ ಬರ್ತೀನಪ್ಪ ನಿಮ್ಮ ಮನೆಗೆ ಅಂದ್ಬಿಟ್ಟು. ಇವು ಊಟಕ್ಕೆ ಬರ್ತೀನಿ ಅಂದ್ರೆ ಆಚಾರನ ಬೇಡ ಅಂತ. ಹೆಸರೇ ಧರ್ಮರಾಜ. ಆಯ್ತು ಸ್ವಾಮಿ ದಯಮಾಡಿಸಿ ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಎಲ್ಲ ಗಂಗಾ ನದಿ ಸ್ನಾನಕ್ಕೆ ಹೋಗಿ ಆ ಕಡೆ ಅವ್ರು ಸ್ನಾನಕ್ಕೆ ಹೋದ್ಮೇಲೆ ದ್ರೌಪದಿ ಧರ್ಮರಾಜ ಹೇಳಿದ 80,000 ಜನ ಬರ್ತಾ ಇದ್ದಾರೆ. ಅಲ್ಲೇ ಈ ತರ ಮಠ ಗಿಟ ಇದ್ರೆ ಹೇಳ್ಬೋದು. ಆಚಾರ ಬಂದ್ರೆ ನೀವು ಅಲ್ಲಿ ಹೋಗ್ಬಿಡಿ, ಆಚಾರ ಮಾಡಿ ಸರಿ ಮಠವೂ ಇಲ್ಲ, ಏನ್ ಮಾಡ್ಬೇಕು? ಅಲ್ರಿ ಕಲಿಯೋದ್ ಕರಿತೀರಿ. ನಮ್ಮ ಮನೇಲಿ ಪಾತ್ರೆ ಬೋರ್ಲ ಹಾಕಿದ್ಮೇಲೆ ಅಕ್ಷಯ ಪಾತ್ರೆ ಒಳಗೆ ಏನೂ ಬರಲ್ಲ. ಅಕ್ಷಯ ಪಾತ್ರದ ಒಂದು ಸ್ಪೆಷಾಲಿಟಿ ಇದೆ. ಅಕ್ಷಯ ಪಾತ್ರೆ ಅಂತ ಅವ್ರ ಹತ್ರ ಒಂದು ಪಾತ್ರೆ ಶುಂಠಿಯ ಭಗವಂತ ಕೊಟ್ಟದ್ದು. ಅಕ್ಷಯ ಪಾತ್ರೆ ಏನಂದ್ರೆ ಒಂದು ಪಾತ್ರೆ ಹಿಡ್ಕೊಂಡು ಸಾವಿರ ಜನಕ್ಕೆ ಅವಳು ಬಡಿಸ್ತಿದ್ಲು. ವಿಚಿತ್ರ ಅಂದ್ರೆ ಆ ಪಾತ್ರೆ ಒಳಗೆ ಸೌಟ್ ಹಾಕಿ ಕೂತವ್ರು ಕೇಳಿದ್ರು, ನಿಮ್ಗೆ ಸಾರು ಬಡಿಸ್ತೆ? ಸಾರು ಬಡಿಸ್ತೆ. ನಮ್ ಹುಳಿ ಹಾಕಿದ್ರೆ ಅದ್ರೊಳಗೆ ಅದ್ದೋಳು ಹುಳಿ ಬರೋದು, ಇಲ್ಲ ನಮ್ಮ ಮೈಸೂರು ಪಾಕ್ ಅದೇ ಬರೋದು. ನಮಗೂ ಅನ್ಸತ್ರೆ ಇಂಥದ್ದೊಂದು ಪಾತ್ರೆ ನಮಗೆ ಬೇಡ, ಏನು ಬೇಡ, ಸಿಗುತ್ತೆ ಪಾತ್ರೆ.
ಅದ್ ಸಿಗತ್ರಿ ನಮ್ಗೆ ಸೂಟ್ ಆಗಲ್ಲ. ಯಾಕೆ ಗೊತ್ತಾ, ಆ ಪಾತ್ರೆನ ಏನಾದ್ರೂ ಬೋರ್ಲ್ ಹಾಕ್ಬಿಟ್ರಿ ಮುಗ್ದ. ಯಾಕಂದ್ರೆ ನಮ್ಗೆ ಆಗಾಗ ತೆಗೆದು ಚಾ ಕಾಫಿ ಮಾಡ್ಲಿಕ್ಕೆ ಎಲ್ಲಿ ತರ್ತೀವಿ, ಜಮಿದ್ರು ಹೋಯ್ತು ಬೋರ್ಲ್ ಹಾಕ್ಬಿಟ್ರಿ, ಅದಕ್ಕೆ ನಮ್ಗೆ ಸೂಟ್ ಆಗಲ್ಲ. ಅವಳು ಸರಿ ಅವ್ರು ಮಾಡ್ಕೊಡ್ತಾರೆ. ಅವತ್ತು ಬೋರ್ಲ್ ಹಾಕಿ ಆಮೇಲೆ ಬಂದಿದ್ದಾರೆ ಕರೆದು ಬಿಟ್ಟಿದ್ದ ಧರ್ಮರಾಜ. ಎಲ್ಲ ಬಂದು ಎಲೆ ಹಾಕೊಂಡ್ರು. ಎಲ್ಲಿ ಬಡಿಸೋರಲ್ಲಿ ಅವರು ಕೇಳ್ತಾ ಇದ್ದಾರೆ, ಧರ್ಮರಾಜ ಕೇಳ್ತಾ ಇದ್ದಾನೆ. ದ್ರೌಪದಿ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಬಂದ. ಬರಲ್ಲ ಅಂತಿಲ್ಲ, ಅವ್ರು ಕರೆಯೋ ಬರೋ ಹಾಗೆ ನಮ್ಗೆ ಯಾರಿಗೂ ಕೂಗಕ್ಕೆ ಬರಲ್ಲ. ಅವ್ರು ಬಂದ. ಬಂದವನೇ ಏನಂದ, ಏನಮ್ಮ ಯಾವಾಗ ಅಂದ್ರೆ ಅವಾಗ ಕರ್ದ್ಬಿಡ್ತೀಯ ನನ್ನ, ನಾವು ಎಲೆ ಮೇಲೆ ಅನ್ನ ಹಾಕೊಂಡು ಪರಿಶೋಚನೆ ಮಾಡ್ತಿದ್ದೆ, ನೀ ಕರೆದ್ಬಿಟ್ಟೆ, ಊಟನೇ ಮಾಡಿದೆ, ಹಾಗೆ ಬಂದೆ, ತಿನ್ಲಿಕ್ಕೆ ಏನಾದ್ರು ಕೊಡ್ತೀಯ? ಅವನು ನಂಬರ್ 1 ಕಳ್ಳ. ಅವನು ಕೇಳಿದ್ರೆ ಅವಳಂದ್ಲು, ಸ್ವಾಮಿ ಜನ ಟೆಸ್ಟ್ ಮಾಡಿದ್ರೆ ನಾನು ಹೇಗೂ ಪಾಸ್ ಮಾಡ್ಬೋದು, ಜನಾರ್ದನ ನೀ ಟೆಸ್ಟ್ ಮಾಡಿದ್ರೆ ನಾನು ಹ್ಯಾಕ್ ಪಾಸ್ ಆಗಲಿ, ದಯಮಾಡಿ ನಾನು ಏನಿಲ್ಲ ಅಂತಾನೆ ನಿನ್ ಕರೆದೆ, ಅದಕ್ಕೆ ಕೃಷ್ಣ ಇಲ್ಲ ಅಂತ ಅನ್ಬೇಡ, ಪಾತ್ರೆ ತಗೊಂಡ್ ಬಾ. ಪಾತ್ರೆ ತಗೊಂಡು ಅಲ್ಲೊಂದು ದಳ ಎಲೆ ಕಾಣ್ತಿತ್ತು, ಅದೇನು ದಂಟಿನ ಸೊಪ್ಪಿನ ಹುಳಿ ಮಾಡಿದ್ಲ, ನಾವು ಕಡೆ ಯಾವನ್ ಕೇಳಿದ್ನ ಅಂತ ಸೊಪ್ಪಿನ ಹುಳಿ ಹಾಕು ಅಂತ ಸೊಪ್ಪು ಒಂದು ಸಿಕ್ತು. ಆ ಸೊಪ್ಪನ್ನು ಕೃಷ್ಣ ಕೈ ಕೊಟ್ಟು ಕೃಷ್ಣ ಅದ್ರ ಬಾಯಿಗೆ ಹಾಕೊಂಡು ಕೃಷ್ಣಾರ್ಪಣ ಅಂದ. ಪತ್ರಂ ಪುಷ್ಪಂ ಫಲಂ ಭಕ್ತಿಯಿಂದ ಕೊಟ್ಲು. ಕೃಷ್ಣ ಆ ಸೊಪ್ಪನ್ನು ತಿಂದು ಅಂತ ಒಂದ್ಸತಿ ತೆಗೆದ. ಈ ಆಚಾರ ಹಂಗೆ ಅಲ್ಲೇ ಮಲಗಿದ್ರು. ಇಲ್ಲ 80,000 ಜನ ಊಟ ಆದವ್ರು ಮಲಗ್ತಾರಲ್ಲ, ಎಲ್ಲ ಮಲಗಿಬಿಟ್ರು. ಯಾರಿಗೂ ಹೊಟ್ಟೆ ಹಸಿವೇ ಇಲ್ಲ. ಏಕೋ ವಿಷ್ಣು ಮಹದ್ಭೂತಂ ಪ್ರತಿಭೂತಾನ್ಯನೈ ಕೃಷ್ಣ. ಎಲ್ಲ ಪ್ರಪಂಚದ ಹೃದಯದ ಒಳಗಿರುವ ಮಹದ್ಭೂತ ಕೃಷ್ಣ, ಅವನಿಗೆ ಕೃಷ್ಣಾರ್ಪಣ ಹೇಳಿದ್ರು. ಎಲ್ಲರದು ಹೊಟ್ಟೆ ತುಂಬಿತು. ದುರ್ವಾಸರ ಮತ್ತು ಆ ಕಡೆ ತಿರುಗಿ ನೋಡದೆ ಹೊರಟು ಕಥೆಯೆಲ್ಲ ನಾವು ಕೇಳ್ತೀವಿ. ವಿಷ್ಣು ವೈಷ್ಣವರಿಗೆ ಅಪರಾಧ ಮಾಡಿದ್ದಕ್ಕಾಗಿ ಶಿವನಿಗೆ ಆ ಸಂದರ್ಭದಲ್ಲಿ ಹೇಳಲಿಕ್ಕಾಗದಿರುವ ಕಥೆಯನ್ನ ಮುಂದಿನ ಜನ್ಮಕ್ಕೆ ಅವರು ವಿಚಾರ ಮಾಡಿದ್ರು. ಇನ್ನೊಂದು ಜನ್ಮ ಅಂತ ತಗೊಂಡ್ರೆ ಇಂಥ ಅಯೋಗ್ಯರ ಸಹವಾಸವನ್ನ ಮಾಡಬಾರ್ದು ಅಂತ ಮುಂದಿನ ಜನ್ಮದಲ್ಲಿ ಸ್ವಯಂ ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರ ಮಾಡಿದರು. ಅವರೇ ಶುಕಾಚಾರ್ಯರು. ಅದನ್ನು ನೋಡಿ ದಾಸರಂದರು, ಮುನಿವೇಷವನ್ನು ತಾಳಿ ನೃಪಗೆ, ಮುನಿವೇಷವನ್ನು ತಾಳಿ ನೃಪಗೆ ವರ ವಿಷ್ಣುವಿನ ಕತೆ ಅರುಹಿ ಸದ್ಗತಿ ಮಾಡಿ ಸಲಹಿದೆ ಕೊನೆಗೆ, ಕರುಣಿಗಳೊಳು ಎಣೆ ಯಾರೋ ನಿನಗೆ, ನಂಜುಂಡ ನಮ್ಮ ಗುರು ನಂಜುಂಡ. ರುದ್ರದೇವರನ್ನ ಹೀಗೆ ದಾಸರಾಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ರುದ್ರದೇವರು ಮನೋನಿಯಾಮಕರು, ಅವರನ್ನ ಬಿಟ್ರೆ ನಮಗೆ ಗತಿಯೇ ಇಲ್ಲ. ರುದ್ರದೇವರು ಪಾರ್ವತಿ ಮತ್ತು ಶಿವ ಇವು ಜಗತ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು. ಅಂತಹ ಅವರ ಆರಾಧನೆ, ಅವರ ಭಕ್ತಿಯ ಉಪಾಸನೆ ತತ್ವಜ್ಞಾನಕ್ಕೆ ಕಾರಣ, ಭಗವಂತನಲ್ಲಿ ಭಕ್ತಿಗೆ ಕಾರಣ, ವೈರಾಗ್ಯಕ್ಕೆ ಕಾರಣ. ವೈರಾಗ್ಯಕ್ಕೆ ಮತ್ತೊಂದು ಹೆಸರೇ ರುದ್ರದೇವರು, ಭಕ್ತಿಗೆ ಮತ್ತೊಂದು ಹೆಸರೇ ರುದ್ರದೇವರು, ಜ್ಞಾನಕ್ಕೆ ಮತ್ತೊಂದು ಹೆಸರೇ ರುದ್ರದೇವರು. ನೀವು ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ 3 ಸಾಧನೆಗಳನ್ನ ಕೊಡುವಂಥದ್ದು ಯಾರಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಕೊಡ್ತಕ್ಕಂಥ ಮಹಾದೇವರ ಅನುಗ್ರಹ ನಾರಾಯಣ ಬಳಗದ ಮೇಲೆ ಸದಾ ಸರ್ವದಾ ಹಚ್ಚ ಹಸಿರಾಗಿರಲಿ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀಡಿತ